ಉದ್ಯಮಿ ಅರವಿಂದ ರೆಡ್ಡಿ ವಿರುದ್ಧ ನಟಿಗೆ ಕಿರುಕುಳ ಕೊಟ್ಟಂತಹ ಆರೋಪ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಸಂತ್ರಸ್ತ ನಟಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಉದ್ಯಮಿ ಅರವಿಂದ ರೆಡ್ಡಿ ವಿರುದ್ಧವಾಗಿ ಆರೋಪ ಮಾಡಿದಂತಹ ನಟಿ 2 ವರ್ಷದ ಹಿಂದೆ ಉದ್ಯಮಿ ಜೊತೆ ಸಂಬಂಧ ಇತ್ತು. ಯಾವುದೋ ಸಮಸ್ಯೆ ಆಗಿ ಸಂಬಂಧದಿಂದ ನಾನು ಹೊರ ಬಂದಿದ್ದೆ. ಇಷ್ಟು ದಿನ ಸುಮ್ಮನಿದ್ದು ಈಗ ಮತ್ತೆ ತೊಂದರೆ ಕೊಡ್ತಾ ಇದ್ದಾರೆ. ನನಗೆ ಬದುಕೋಕೆ ಆಗದೇ ಇರೋ ರೀತಿ ಮಾಡ್ತಾ ಇದ್ದಾರೆ. ಉದ್ಯಮಿ ಬಳಿ ನಾನು ಯಾವತ್ತೂ ದುಡ್ಡು ಪಡೆದಿಲ್ಲ. ಪ್ರೀತಿಯಲ್ಲಿದ್ದಾಗ ಅರವಿಂದ ರೆಡ್ಡಿ ನನಗೆ ಖರ್ಚು ಮಾಡಿದ್ದಾರೆ. ನನಗೆ ಕಾರ್ ಕೊಡಿಸಿದ್ರು, ಅದನ್ನ ವಾಪಸ್ ಕೊಟ್ಟಿದ್ದೇನೆ. ನಟಿ ಹೇಳಿದಂತಹ ಮಾತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಸಂತ್ರಸ್ತ ನಟಿ. ಉದ್ಯಮಿ ಅರವಿಂದ ರೆಡ್ಡಿ ಜೊತೆ ಸಂಬಂಧ ಇದ್ದದ್ದು ನಿಜ, ಆದರೆ ಬ್ರೇಕಪ್ ಆಗಿದೆ. ನಾನೇ ಆಚೆ ಬಂದಿದ್ದೇನೆ. ಆದರೆ ಈಗ ಇಷ್ಟು ದಿನ ಸುಮ್ಮನಿದ್ದಂತಹ ವ್ಯಕ್ತಿ ಮತ್ತೆ ಈಗ ಕಾಟ ಕೊಡ್ತಾ ಇದ್ದಾರೆ, ಮತ್ತೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ನನಗೆ ಬದುಕೋಕೆ ಆಗದೇ ಇರೋ ರೀತಿ ಮಾಡ್ತಿದ್ದಾರೆ ಅಂತ ಸಂತ್ರಸ್ತ ನಟಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಮೇಡಮ್, ಈ ಸ್ಟೇಟ್ಮೆಂಟ್ ಅಲ್ಲಿ ಅಂದ್ರೆ ನೀವು FIR ಇದರಲ್ಲಿ ಈ ಲೈಂಗಿಕ ದೌರ್ಜನ್ಯ ಅನ್ನೋ ಒಂದು ವರ್ಡ್ ಮೆನ್ಷನ್ ಇದೆ ಮೇಡಮ್. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಸೊ ಲಾಸ್ಟ್ ರಿಯಾಕ್ಷನ್ಸ್? ಇಯರ್ ನಾನು ಇದೇ ಒಂದು ಇದ್ರಲ್ಲಿ ಇರ್ಬೇಕಾದ್ರೆ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ ಸರ್. ಓಕೆ ಅಂಡ್ ಹಾಸ್ಪಿಟಲ್ ಅಲ್ಲಿ ICU ಅಲ್ಲಿ ಅವ್ರು ನನಗೆ ಅಸಾಲ್ಟ್ ಮಾಡಿದ್ರು. ಓಕೆ ಬಿಕಾಸ್ ಹಿ ವಾಂಟೆಡ್ ಅ ಫೋನ್. ನನ್ನ ಫೋನ್ ಅವ್ರಿಗೆ ಬೇಕಾಗಿತ್ತು. ಓಕೆ ಆ ಟೈಮಲ್ಲಿ ನಾನು ಅವ್ರ ಜೊತೆ ಇರ್ಲಿಲ್ಲ. ಇದರಿಂದ ಆಚೆ ಬರ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ನಾನು ಹಾಸ್ಪಿಟಲ್ ಕರ್ಸ್ಬಿಟ್ಟು ಅವ್ರಿಗೆ ಹೇಳಿದೆ, ದಯವಿಟ್ಟು ನನ್ನ ವಿಷಯಕ್ಕೆ ಬರಬೇಡ, ಇನ್ ಮುಂದೆ ಪ್ಲೀಸ್ ದೂರ ಹೋಗು ಅಂತ. ಓಕೆ ICU ಅಲ್ಲಿ ಅವರು ನನಗೆ ನಿನ್ ಫೋನ್ ಕೊಡು, ನೀನ್ ಯಾರ ಜೊತೆ ಮಾತಾಡ್ತಿದ್ಯಾ, ನನಗ್ ನಿನ್ ಫೋನ್ ಬೇಕು, ನಾನ್ ಚೆಕ್ ಮಾಡ್ಬೇಕು, ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ಯಾ ಅಂತ ಹೇಳಿ ಕೆಟ್ಟ ಕೆಳದಾಗ ಬೈದು ನನ್ನ ಫೋನ್ ಕಿತ್ಕೊಳಕ್ ಹೋಗಿ ICU ಅಲ್ಲಿ ಹಿ ಅಸಾಲ್ಟೆಡ್ ಮೀ. ಲಿಟ್ರಲಿ ಓಕೆ ICU ಗೌನ್ ಇಂದ ಹರಿದು ನನ್ನ ಹಾಫ್ ನೀಕೆಡ್ ಮಾಡ್ಬಿಟ್ಟಿದ್ದಾರೆ. ಓಕೆ ಸೊ ಅವ್ರು ಆತರ ಅಸಾಲ್ಟ್ ಮಾಡ್ತಾ ಇದ್ರು ಅಂಡ್ ತುಂಬಾ ಅಂದ್ರೆ ತುಂಬಾ ಮೆಂಟಲ್ ಟಾರ್ಚರ್ ಕೊಡ್ತಾ ಇದ್ರು. ಓಕೆ ಅದ್ ಹೊರತಾಗಿ ಬೇರೆ ಯಾವತ್ತಾದ್ರೂ ನಿಮ್ ಜೊತೆಗೆ ತುಂಬಾ ಕೆಟ್ಟದಾಗ ನಡ್ಕೊಂಡಿದ್ದ ಮೇಡಮ್? ಹೇಗೆ ಸರ್ ಅವ್ರಿಗೆ ಕೋಪ ಇತ್ತು, ಬಟ್ ಆತರ ಹೊಡೆದಿದ್ದು ಮಾಡಿದ್ದು ಅಂತೆಲ್ಲ ಯಾವತ್ತೂ ಮಾಡಿಲ್ಲ ಅವರು. ಓಕೆ ಆತರ ಏನು ಮಾಡಿಲ್ಲ, ಬಟ್ ತುಂಬಾ ಕೋಪ ಇತ್ತು. ಅವ್ರ ಪೀಕ್ ಹೋಗ್ತಾ ಇತ್ತು ಕೋಪ. ಓಕೆ ಬಟ್ ಆನೆಸ್ಟ್ಲಿ ಅದಕ್ಕಿಂತ ಮುಂಚೆ ನಾನು ಜೊತೆಲಿ ಇರ್ಬೇಕಾದ್ರೆ ಯಾವತ್ತೂ ಆತರ ಹೊಡೆದಿದ್ದು ಅಂತೆಲ್ಲ ಏನಿಲ್ಲ. ಓಕೆ ಮೇಡಮ್, ಇನ್ನೊಂದೇನಂದ್ರೆ ಈ ಆರತಿ ಪಡುಬಿದ್ರೆ ಅವರ ಸಂಬಂಧಪಟ್ಟಂಗೆ ಅವ್ರನ್ನ ಒಂದು ಹೆಸರು ಮೆನ್ಷನ್ ಇದೆ ಅಂದ್ರೆ, ಸೊ ಅದು ಏನು ಏನಕ್ಕಿದೆ ಅಂತ ಹೇಳಿದ್ರೆ ಸೇಮ್ ನಾನು ಹೇಳಿದ್ನಲ್ಲ ಸರ್, ಅದು ಫೋಟೋ ವಿಜಯ್ ಅವರೇ ಅದು ಫೋಟೋ ತೆಗೆದು ಕಳಿಸಿದ್ರು ಅಂತ ಹೇಳ್ಬಿಟ್ಟು. ನಾನು ಏರ್ಪೋರ್ಟ್ ಅಲ್ಲಿ ಇರೋದು, ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಅಲ್ಲಿ ಹೋಗ್ತಾ ಇರೋದು ಅಂತೆಲ್ಲ. ಓಕೆ ಆರತಿ ಅವರು ಅಪ್ಯಾರೆಂಟ್ಲಿ ನಾನು ನೋಡಿದೀನಿ, ಅರವಿಂದ್ ಅವ್ರದ್ದು ತುಂಬಾ ಕ್ಲೋಸ್, ಅವರು ತುಂಬಾ ಜೊತೆಲೆಲ್ಲ ಇದ್ರು. ಓಕೆ ಫ್ರೆಂಡ್ ಆಗಿ ಅವ್ರೇನೋ ಬ್ರ್ಯಾಂಡ್ ಅಂಬಾಸಿಡರ್ ಎಲ್ಲ ಆಗಿದ್ರು ಅನ್ಸುತ್ತೆ ಅವ್ರ ಇದ್ರಲ್ಲಿ. ಸೊ ಓಕೆ ಆವತ್ತು ನಾನು ಏರ್ಪೋರ್ಟ್ ಓಕೆ ನಿಮ್ಗೆ ಅವ್ರು ಪರಿಚಯ ಆಗಿದ್ದು ಹೇಗೆ, ಮತ್ತೆ ಎಷ್ಟು ವರ್ಷದಿಂದ ಪರಿಚಯ? ನಾನು 2 years ಬ್ಯಾಕ್ ಆಕ್ಚುಲಿ ಅವರು ಒಂದು ಲಾಯರ್ಸ್ ಕಪ್ ಕ್ರಿಕೆಟ್ ಏನೋ ಮಾಡ್ತಿದ್ರು. ಅದಕ್ಕೆ ಫಸ್ಟ್ ಅಂದ್ರೆ ಫಸ್ಟ್ ಹಾಯ್ ಬಾಯ್ ಪರಿಚಯ ಆಗಿತ್ತು, ಬಟ್ ಪ್ರಾಪರ್ ಆಗಿ ಆವಾಗ ಪರಿಚಯ ಆಗಿದ್ದು. ಓಕೆ ಅವಾಗ ನಾನು ಅವ್ರ ಓಪನಿಂಗ್ ಪರ್ಫಾರ್ಮ್ ಮಾಡಿದ್ದೆ. ಓಕೆ ಸೊ ಹಾಗೆ ಪರಿಚಯ ಆಗಿದ್ದು ಅಂಡ್ ದೆನ್ ವಿ ಬಿಕೇಮ್ ಕ್ಲೋಸ್ ಅಂಡ್ ವಿ ಇನ್ ರಿಲೇಶನ್ಶಿಪ್, ಬಟ್ ಇಟ್ ಡಿಡ್ಂಟ್ ಕೈಂಡ್ ಆಫ್ ವರ್ಕ್ ಔಟ್. ನಾನು ಏನೋ ತುಂಬಾ ಟೈಮ್ ಅಂತಲ್ಲ, 6 months ಅಷ್ಟೇ ಇದ್ದಿದ್ದು. ಅಂಡ್ ಅಷ್ಟರಲ್ಲೇ ನಂಗೆ ಗೊತ್ತಾಗ್ತಾ ಇತ್ತು ದಟ್ ದಿಸ್ ಇಸ್ ನಾಟ್ ಗೋಯಿಂಗ್ ವೆಲ್ ಅಂತ ಹೇಳ್ಬಿಟ್ಟು. ಓಕೆ ನೆಕ್ಸ್ಟ್ 6 months ಅದು ಫುಲ್ ಟಾರ್ಚರ್. ನಾನು ವಿಜಯ್ ಮಾತಾಡ್ತಿರೋದು, ಏಷ್ಯಾನೆಟ್ ಸುವರ್ಣ ಸೀನಿಯರ್ ರಿಪೋರ್ಟರ್. ಹೇಳಿ. ಈ ಅರವಿಂದ್ ರೆಡ್ಡಿ ಬಿಸ್ನೆಸ್ ಮ್ಯಾನ್ ಅರವಿಂದ್ ರೆಡ್ಡಿ ವಿಚಾರ ಸಂಬಂಧಪಟ್ಟಂಗೆ ತುಂಬಾ ದೊಡ್ಡ ಇಶ್ಯೂ ಆಗಿದೆ. ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಅದು ಏನು ಹೇಗೆ ಅಂತ ಹೇಳಿ, ಏನು ಉದ್ದೇಶ, ಏನಾಯ್ತು ಅನ್ನೋ ಸ್ವಲ್ಪ ಹೇಳ್ಬೋದಾ? ಸೊ ಇವಾಗ ನಾನು ಕೊಟ್ಟಿರೋ FIR ಏನು ಅಂತ ಹೇಳಿದ್ರೆ, 1.5 ತಿಂಗಳಿಂದ ನನಗೆ ನಾನಿರೋ ಮನೆ ಓನರ್ಗೆ ಅಥವಾ ನನ್ನ ಫ್ರೆಂಡ್ಸ್ಗಳಿಗೆ, ನನ್ನ ರಿಲೇಟಿವ್ಸ್ಗಳಿಗೆ, ಫ್ಯಾಮಿಲಿಗೆ ಒಂದು ಅನಾನಿಮಸ್ ಲೆಟರ್ಸ್ ಬರ್ತಾ ಇತ್ತು. ಓಕೆ ಅಂದ್ರೆ ತುಂಬಾ ಕೆಟ್ಟದಾಗಿ ಬರೆದ್ಬಿಟ್ಟು ನನ್ನ ಬಗ್ಗೆ, ನನ್ನ ಫ್ರೆಂಡ್ ಅನು ಬಗ್ಗೆ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ತುಂಬಾ ಅಂದ್ರೆ ಐ ಕಾಂಟ್ ಇವನ್ ಅದೇ ಎಕ್ಸ್ಪ್ಲೇನ್ ಮಾಡಕ್ಕಲ್ಲ, ಅದ್ರ ಕೆಟ್ಟದಾಗಿ ನನ್ನ ಬಗ್ಗೆ ಲೆಟರ್ಸ್ಗಳು ಬರೆದು ಕಳಿಸ್ತಾ ಇದ್ರು. ಓಕೆ And there were a couple of things which was linking to the suspect ಅರವಿಂದ್ ವೆಂಕಟೇಶ್ ಅವರು. ಓಕೆ ಯಾಕೆ ಅಂದ್ರೆ 1-2 ವರ್ಷದ ಹಿಂದೆ ನಂಗೆ ಆಲ್ರೆಡಿ ಒಂದು ಪ್ರಾಬ್ಲಮ್ ಫೇಸ್ ಆಗಿದೆ. ನಾನು ಅವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ಅದರಿಂದ ಆಚೆ ಬರಬೇಕು ಅಂದಾಗ ವಿಚ್ ಹಿ ಡಿಡ್ ನಾಟ್ ಟೇಕ್ ಇಟ್ ವೆಲ್. ಓಕೆ ತುಂಬಾ ರಾಂಗ್ ಆಗಿ ಅದನ್ನ ತಗೊಂಡು ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಆ ಟೈಮಲ್ಲೂ ನಾನು ಕೇಸ್ ಕೊಟ್ಟಿದ್ದೆ.
ಬಟ್ ಆ ಟೈಮಲ್ಲಿ ಅದೇ ಇನ್ನು ಮುಂದೆ ಇನ್ಫ್ಯಾಕ್ಟ್ ಅದನ್ನು ನಾನು ಅಲ್ಲಿ ಕಮಿಷನರ್ ಆಫೀಸ್ ಕಡೆನೇ ಕೊಟ್ಟಿದ್ದೆ, ಅಲ್ಲಿ ಪರಿಹಾರ ಅಂತ ಇರ್ತಾರೆ, ಅವ್ರ ಥ್ರೂ ಕಳಿಸಿದ್ದೆ. ಸೊ ಅವ್ರ ಮುಂದೆ ಅವ್ರು ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಕೊಡಲ್ಲ, ಇದು ಇಲ್ಲಿಗೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ಮುಗಿಸಿದ್ರು. ಸೊ ನನಗೂ ಅದೇ ಬೇಕಾಗಿದ್ದು, ನಂಗೆ ನನ್ನ ಜೀವನ ನೋಡ್ಕೋಬೇಕಾಗಿತ್ತು. ಓಕೆ. ಸೊ ಇದು ಇಲ್ಲಿಗೆ ಮುಗ್ದೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಅದು ನಿಲ್ಲಿಸ್ಬಿಟ್ಟಿದ್ದೆ. ನಾನು ನನ್ನ ಜೀವನ ನೋಡ್ಕೊತಿದ್ದೆ. ಇವಾಗ 1.5 ತಿಂಗಳಿಂದ ಮತ್ತೆ ಅದೇ ಪ್ಯಾಟ್ರನ್, ಸ್ಟಾಕ್ ಮಾಡೋದು, ನಾನು ಎಲ್ಲಿದ್ದೀನಿ ಅಲ್ಲಿ ಫೋಟೋಸ್ ತೆಗೆದುಬಿಟ್ಟು ಲೆಟರ್ಸ್ ಕಳ್ಸೋದು. ಸೊ ಈ ಥರ ಎಲ್ಲ ಆಗೋಕ್ಕೆ ಶುರು ಆಯ್ತು. ಇನ್ನೂ ನಾನು ಸುಮ್ಮನೆ ಇದ್ರೆ ಬದುಕಕ್ಕೆ ಬಿಡಲ್ಲ, ಬಿಕಾಸ್ ನಾನು ಆಲ್ರೆಡಿ 2 ವರ್ಷದಿಂದ ತುಂಬಾ ಮೆಂಟಲ್ ಸ್ಟ್ರೆಸ್ ಅಲ್ಲಿ ಹೋಗ್ತಾ ಇದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.